ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ HFK ಲೈಫ್ ಸ್ಟೈಲ್. ಯಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀವಿ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನೂ ಯಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮಾಡೋ ವಿಡಿಯೋದ ಎಲ್ಲ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಗ್ರೀನ್ ಸ್ಯಾರಿಗೆ ರೆಡ್ ಕಾಂಬಿನೇಷನ್ ಬ್ಲೌಸ್ ಮಾಡಿದ್ವಿ. ಸೊ ಫೈನಲ್ ಲುಕ್ ಈ ಥರ ಇದೆ. ಎಲ್ಲ ಸ್ಟಾರ್ಟ್ ಆಗಿಲ್ಲ, ಬಟ್ ಪಾಪು ಸಿಕ್ಕಾಬಟ್ಟೆ ಅಳ್ತಾ ಇದ್ದಾರಂತೆ, ಹಾಗಾಗಿ ಮನೆಗೆ ಹೊರಟ್ವಿ. ಕ್ಯೂಟಾಗಿ ಕಾಣಿಸ್ತಿದ್ದೀವ. ಮಗಳು ಮದುವೆಯಲ್ಲಿ ತಂದೆ ತಾಯಿ ಮುಖದಲ್ಲಿ ಸಂತೋಷ ನೋವು ಎರಡೂ ಕಾಣಿಸುತ್ತೆ ಅಲ್ವಾ. ಫೈನಲಿ ನಮ್ಮ ಹುಡುಗಿ ಮದುವೆನೂ ಆಯಿತು, ಗಿಫ್ಟ್ ಕೂಡ ಪ್ರೆಸೆಂಟ್ ಮಾಡಿದೆ. ಮೇಕಪ್ ಮಾಡಿರೋದು ಮಹಾ ಮೇಕಓವರ್ ಅಂತ ಹೇಳಿ ವಾಟರ್ ಪ್ರೂಫ್ ಮೇಕಪ್, HD ಮೇಕಪ್, ಬ್ರೈಡಲ್ ಮೇಕಪ್ ಎಲ್ಲ ಅವೈಲೇಬಲ್ ಇದೆ. ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀವ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಆ್ಯಂಡ್ ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ಕೇಳ್ಕೊತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ಈ ಥರ ರೆಡಿ ಆಗಿದ್ದೀನಿ. ಸೊ ನೈಟ್ ರಿಸೆಪ್ಷನ್ಗೆ ಹೊರಟಿದ್ದೀವಿ. ನಾನೇನು ತುಂಬ ಗ್ರ್ಯಾಂಡಾಗೆಲ್ಲ ರೆಡಿ ಆಗಿಲ್ಲ, ಸಿಂಪಲಾಗಿ ಒಂದು ನಕ್ಲಿಸ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಈ ಗ್ರೀನ್ ಸ್ಯಾರಿಗೆ ರೆಡ್ ಕಾಂಬಿನೇಷನ್ ಬ್ಲೌಸ್ ಮಾಡಿದ್ದೀನಿ. ಸೊ ಫೈನಲ್ ಲುಕ್ ಈ ಥರ ಇದೆ. ಆ್ಯಕ್ಚುಲಿ ಈ ಸೀರೆ ಬಂದು ನಮ್ಮಮ್ಮ ಯಾವಾಗಲೂ ಹೇಳ್ತಿರ್ತವೆ, ನಿನ್ನ ಹತ್ರ ಎಷ್ಟು ಸೀರೆ ಏನೇ ಇದ್ರೂ ನನ್ನ ಸೀರೆ ಕಣ್ಣಾಗ್ತೀಯಾ ಅಂತ ಹೇಳ್ಬಿಟ್ಟು. ಸೊ ಅವಳೇನಪ್ಪ ಅಂತ ಹೇಳಿದ್ರೆ ನನ್ನ ಮದುವೆ ಟೈಮಲ್ಲಿ ಗೋಲ್ಡ್ ರಿಂಗ್ ಗಿಫ್ಟ್ ಮಾಡಿದ್ಲು. ಸೊ ಹಾಗಾಗಿ ನಾನು ಅವ್ಳ ತಂಗಿ ಮದುವೆಗೆ ಒಂದು ಗೋಲ್ಡ್ ರಿಂಗ್ ಗಿಫ್ಟ್ ಮಾಡ್ತಾ ಇದ್ದೀನಿ. ಸೊ ಡಿಸೈನ್ ಮಾಮೂಲಿ ಸಿಂಪಲ್ ಆಗಿದೆ, ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇವಾಗ ಫಂಕ್ಷನ್ಗೆ ಹೋಗೋಣ ಬನ್ನಿ. ನಮ್ಮ ಮನೆಯವ್ರ ಜೊತೆ ಫಂಕ್ಷನ್ಸ್ಗಳಿಗೆಲ್ಲ ಹೋಗೋದು ಕಮ್ಮಿ, ಯಾಕೆ ಅಂದರೆ ಯಾವಾಗಲೂ ಬ್ಯುಸಿಯಾಗಿರ್ತವೆ. ಸೊ ಫಸ್ಟ್ ಟೈಮು ಫಂಕ್ಷನ್ಗೆ ಜೊತೆಯಾಗಿ ಹೋಗ್ತಾ ಇದ್ದೀವಿ, ಖುಷಿ ಕೊಡುತ್ತೆ ಹೋಗೋದು. ನಮ್ಮ ಮನೆಯವ್ರು ಈ ಥರ ರೆಡಿಯಾಗಿದ್ದಾವೆ. ಅಯ್ಯಯ್ಯೋ ದೇವಾ, ಹೋಗ್ಬಿಡ್ತು ಕಣ್ಣು. ಈ ಮದುವೆ ಅಂದರೆ ಏನು ಗೊತ್ತಾ, ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಕೂಡ ಆಸೆ ಇರುತ್ತೆ, ನನ್ನ ಮದುವೆ ಹೀಗೆ ಆಗಿರಬೇಕು. ಪ್ರತಿಯೊಂದು ಆಗಿರ್ಬೋದು, ಇಂಟೀರಿಯಲ್ಸು, ಡೆಕೋರೇಷನ್ನು, ಫ್ಲವರ್ ಡೆಕೋರೇಷನ್, ಊಟ, ಸ್ಯಾರಿ, ಮೇಕಪ್, ಜ್ಯುವೆಲ್ರಿ, ಪ್ರತಿಯೊಂದರಲ್ಲೂ ಇದೇ ರೀತಿ ಇರಬೇಕು ಅಂತ ಹೇಳಿರುತ್ತೆ. ಮದುವೆ ಅನ್ನೋದು ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ ಅಂತ ಹೇಳ್ತವೆ, ಬಟ್ ಮಿಕ್ಕಿದ್ದೆಲ್ಲ ನಮ್ಮಿಷ್ಟದಂತೆ ಆಗಬೇಕು ಅಂತ ಬಯಸ್ತಾವಲ್ವ ಎಲ್ಲ ಹೆಣ್ಮಕ್ಳು ಕೂಡ. ನಾವು ಸ್ವಲ್ಪ ಬೇಗ ಹೋಗಿದ್ವಿ, ಎಂಟ್ರಿ ಈ ಥರ ಇತ್ತು, ಬಟ್ ಶಾಸ್ತ್ರಗಳಿನ್ನೂ ಶುರುನೇ ಆಗಿರಲಿಲ್ಲ. ಒಂದು ಆಲ್ಮೋಸ್ಟ್ ಏನಂತ ಹೇಳಿದ್ರೆ ನನ್ನ ಫ್ರೆಂಡ್ ಮದುವೆಲೂ ಅಷ್ಟೇ ಮಧ್ಯರಾತ್ರಿ 2 ಗಂಟೆ ಆಗಿತ್ತು ಶಾಸ್ತ್ರ ಎಲ್ಲ ಮುಗಿದಾಗ. ತಂಗಿ ಮದುವೆಲೂ ಕೂಡ ತುಂಬ ಲೇಟಾಗಿ ಶಾಸ್ತ್ರಗಳೆಲ್ಲ ಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ. ನಾವು ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ, ಎಲ್ಲ ಡೆಕೋರೇಷನ್ ಮಾಡ್ತಾಯಿದ್ವು, ತುಂಬ ಹೆವಿ ಡೆಕೋರೇಷನ್ ಇತ್ತು, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಅಂತ ಅನಿಸುತ್ತೆ. ಅಷ್ಟರೊಳಗೆ ಅಮ್ಮ ಕಾಲ್ ಮಾಡಿದ್ವು. ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗಿಲ್ಲ, ಬಟ್ ಪಾಪು ಸಿಕ್ಕಾಬಟ್ಟೆ ಅಳ್ತಾ ಇದ್ದಾರಂತೆ, ಹಾಗಾಗಿ ಮನೆಗೆ ಹೊರಟ್ವಿ. ಗ್ರೀನ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಸ್ಯಾರಿ ಹಾಕಿದ್ದೀನಿ. ಇದು ನನ್ನ ಮುಹೂರ್ತದ ಲುಕ್. ಹೇಗೆ ಕಾಣಿಸ್ತಾ ಇದ್ದೀನಿ ಏನಪ್ಪ ಅಂತ ಹೇಳಿದ್ರೆ, ನಾನು ಕೈ ನೀರು ಬಿಡೋದು ತುಂಬ ಅಂದರೆ ತುಂಬ ಕಮ್ಮಿ, ಬಟ್ ಇವತ್ತು ಬಿಡಬೇಕು ಅನ್ನಿಸ್ತು, ಹಾಗಾಗಿ ನಾನು ನಮ್ಮ ಮನೆಯವರು ಹೋಗಿ ಕೈ ನೀರು ಬಿಟ್ಟು ಬಂದ್ವಿ. ನನ್ನ ತಮ್ಮ ನಾನು ಒಬ್ಬನೇ ಹೋಗಲ್ಲ ಅಂತ ಹೇಳ್ದ, ಅದಕ್ಕೋಸ್ಕರ ಭಾವನ ಜೊತೆ ಕಳಿಸಿದೆ. ಮತ್ತೆ ಹೋಗಿ 2ನೇ ಸಲ ಕೈ ನೀರು ಬಿಟ್ಟರು. ಇವಳೇ ನನ್ನ ಫ್ರೆಂಡ್ ದಿವ್ಯಾ, ಕ್ಯೂಟ್ ಆಗಿರೋ ಮಗಳ ಜೊತೆ ಒಳ್ಳೆ ವಿಡಿಯೋ ಫೋಟೋ ಶೂಟ್ ಮಾಡಿಸ್ತಾ ಇದ್ಲು. ಮದುವೆ ಟೈಮಲ್ಲಿ ಮದುವೆ ಹೆಣ್ಣಿಗೂ ಗಂಡಿಗೂ ಎಷ್ಟು ಕಷ್ಟ ಇರುತ್ತೆ ಗೊತ್ತಾ, ಯಾಕೆಂದರೆ ನಾನು ಅದನ್ನು ಫೀಲ್ ಮಾಡಿದ್ದೀನಲ್ಲ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಇವಳು ನನ್ನ ಫ್ರೆಂಡ್ನ ಮುದ್ದಿನ ಮಗಳು ಅದ್ವಿಕಾ, ಕ್ಯೂಟ್ ಅಂದರೆ ಕ್ಯೂಟಾಗಿ ರೆಡಿಯಾಗಿದ್ಲು. ಕ್ಯೂಟಾಗಿ ಕಾಣಿಸ್ತಿದ್ದೀವ. ಈಗ ದೊಡ್ಡವರು ಹೇಳಿರೋ ಒಂದು ಮಾತಿದೆ, ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅಂತ ಹೇಳಿ. ಎರಡೂ ಸುಲಭವಾದ ಮಾತಲ್ಲ, ಎರಡೂ ಕೂಡ ತುಂಬಾ ಕಷ್ಟ. ಮದುವೆ ಅಂದಮೇಲೆ ಎಷ್ಟು ಜನ ಇದ್ರೂ ಕೆಲಸಗಳು ಇದ್ದೇ ಇರುತ್ತೆ. ಸೊ ಇವಳು ನನ್ನ ಫ್ರೆಂಡು ಅಂದರೆ ಹುಡುಗಿ ಅಕ್ಕ. ನಾನು ಯಾವುದೇ ಮದುವೆಗೆ ಹೋಗಲಿ, ಆಲ್ಮೋಸ್ಟ್ ನಾನು ಮದುವೆಗೆ ಹೋಗೋದು ತೀರಾ ಕಮ್ಮಿ. ಅಕಸ್ಮಾತ್ ಮದುವೆಗೆ ಹೋದರೆ ಈ ಥರ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ನೋಡೋದು ನನಗೇನೋ ಒಂಥರ ಖುಷಿ ಅನಿಸುತ್ತೆ. ಸೊ ಮೇಡ್ ಫಾರ್ ಈಚ್ ಅದರ್ ಅನ್ನೋ ಥರ ಇತ್ತು ಜೋಡಿ, ನನಗಂತೂ ಖುಷಿ ಆಯಿತು. ಒಂದು ಹೆಣ್ಮಗಳು ಮದುವೆ ಮಾಡೋದು ಅಂದರೆ ಸುಲಭವಾದ ಮಾತಲ್ಲ. ಇವರು ಹುಡುಗಿ ತಂದೆ, ಎಷ್ಟು ಓಡಾಡ್ತಾ ಇದ್ದಾವೆ, ಎಷ್ಟು ಕಷ್ಟಪಡ್ತಾ ಇದ್ದಾವೆ ಪಾಪ. ಆ್ಯಂಡ್ ಇವ್ರು ಬಂದು ಹುಡುಗಿ ಅಮ್ಮ, ನಾನು ಅಪ್ಪ ಅಮ್ಮ ಅಂತಲೇ ಇಬ್ಬರೂ ಮಾತಾಡಿಸ್ತೀನಿ. ಸೊ ಜವಾಬ್ದಾರಿ ಕಳೆದಿರೋ ಖುಷಿಲಿದ್ದಾವೆ ಇಬ್ಬರು ಕೂಡ. ಮದುವೆ ಆದಮೇಲೆ ಊಟ ಮಿಸ್ ಮಾಡೋಕ್ಕಾಗಲ್ಲ ಅಲ್ವಾ, ಹಾಗಾಗಿ ಹೋಗಿ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ. ಪ್ರತಿಯೊಂದು ಡಿಶಸ್ ಕೂಡ ತುಂಬ ಚೆನ್ನಾಗಿತ್ತು ಆ್ಯಂಡ್ ನಾನು ಕಾಂಪ್ಲಿಮೆಂಟ್ ಕೂಡ ಕೊಟ್ಟೆ ನನ್ನ ಫ್ರೆಂಡ್ಗೆ ಚೆನ್ನಾಗಿತ್ತು ಅಂತ ಹೇಳಿ. ನಾನು ಎಲ್ಲೋ ಕೇಳಿದ ಮಾತು, ಯಾವುದೇ ಒಂದು ಹೆಣ್ಮಗಳು ಮದುವೆ ಮಾಡಬೇಕಾದ್ರೆ ಅಲ್ಲಿ ಊಟನ ಜವಿಬಾರ್ದಂತೆ. ಯಾಕೆ ಅಂತ ಹೇಳಿದರೆ ಪ್ರತಿ ಅಗ್ಲಲ್ಲೂ ಕೂಡ ಒಂದು ತಂದೆ ಪಟ್ಟಿರೋ ಪರಿಶ್ರಮ ಇರುತ್ತಂತೆ, ಹಾಗಾಗಿ ಅನ್ನನ ವೇಸ್ಟ್ ಕೂಡ ಮಾಡಬಾರ್ದಂತೆ. ಇನ್ನು ಮದುವೆ ಅಂದಮೇಲೆ ನಾವು ಗೊತ್ತಲ್ವಾ, ಫೋಟೋಶೂಟ್, ವಿಡಿಯೋ ಶೂಟ್ ಎಲ್ಲ ಮಾಡ್ಕೋತೀವಿ. ಸೊ ಹಾಗಾಗಿ ನನ್ನ ತಮ್ಮ ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡಿಕೊಟ್ಟ.
ಅದಾದಮೇಲೆ ಬಂದು ನಾನು ನಮ್ಮ ಮನೆಯವರು ಸ್ವಲ್ಪ ಹೊತ್ತು ಕೂತಿದ್ವಿ. ಅದೆಲ್ಲ ನನ್ನ ತಮ್ಮ ವಿಡಿಯೋ ಶೂಟ್ ಮಾಡ್ತಾ ಇದ್ದ. ನನ್ನ ತಮ್ಮ ಇವಾಗ ತಾನೇ ಕೆಲಸಕ್ಕೆ ಸೇರಿದ್ದಾನೆ. ಜಾಬಲ್ಲಿ ಪಂಕ್ಚುಯಾಲಿಟಿ ತುಂಬ ಇಂಪಾರ್ಟೆಂಟ್, ಅಂದರೆ ಟೈಮಿಗೆ ಕರೆಕ್ಟಾಗಿ ಹೋಗಬೇಕು. ಸೊ ಬೇಗ ಹೋಗಬೇಕಾಗಿತ್ತು, ಆದರೂ ಕೂಡ ಮುಹೂರ್ತ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಹೋಗೋದು ಸ್ವಲ್ಪ ಲೇಟ್ ಆಯಿತು. ಬೈತವೆ ಅಂತ ಗೊತ್ತು, ಆದರೂ ಒಂದಿನ ಎಕ್ಸ್ಕ್ಯೂಸ್ ಕೊಡ್ತವೆ ಅನ್ನೋ ನಂಬಿಕೆ ಮೇಲೆ ಕಳಿಸ್ದೆ. ಅದಾದಮೇಲೆ ಅಮ್ಮ ಬಂದು ಮಾತಾಡಿಸ್ತಾ ಇದ್ರು. ಅಮ್ಮನ ಮುಖದಲ್ಲಿ ಒಂಥರ ಸಂತೋಷ, ಒಂಥರ ದುಃಖ. ಸಂತೋಷ ಏನಕ್ಕೆ ಅಂತ ಹೇಳಿದ್ರೆ ಮಗಳು ಲೈಫ್ ಸೆಟ್ಲ್ ಆಯಿತು, ಮದುವೆ ಮಾಡಿ ಜವಾಬ್ದಾರಿ ಎಲ್ಲ ಕಳೀತು ಅಂತ. ದುಃಖ ಏನಕ್ಕೆ ಅಂದರೆ ಇನ್ನು ಮುಂದೆ ನಮ್ಮ ಮಗಳು ನಮ್ಮ ಮನೇಲಿ ಇವೆಲ್ಲ ಅಂತ ಅಲ್ವಾ. ಅದಾದಮೇಲೆ ಎಲ್ಲ ಒಂದು ಫೋಟೋಶೂಟ್ ಮಾಡಿಸ್ಕೊಂಡ್ವಿ, ನನ್ನ ಫ್ರೆಂಡು, ಮಗಳು, ನನ್ನ ಹಸ್ಬೆಂಡ್ ಎಲ್ಲ. ಮದುವೆ ಮನೆ ಅಂದಮೇಲೆ ಗೊತ್ತಲ್ವಾ, ಮದುಮಗ ಮತ್ತು ಮದುಮಗಳೇ ಸೆಂಟರ್ ಆಫ್ ಅಟ್ರಾಕ್ಷನ್ ಇರ್ತವೆ. ಅವ್ರಿಗೆ ಕೆಲವೊಂದು ಶಾಸ್ತ್ರಗಳೆಲ್ಲ ಇರುತ್ತೆ, ಅದನ್ನೆಲ್ಲ ಮುಗಿಸ್ಕೊಂಬರ್ಬೇಕಾದ್ರೆ ಕೆಲವೊಂದು ಕ್ಲಿಪ್ಪಿಂಗ್ ತೊಗೊಂಡೆ ನಾನು. ಈ ಲುಕ್ಕು ನನ್ನ ಫ್ರೆಂಡು ರಿಸೆಪ್ಷನ್ಗೆ ಅವಳು ಮತ್ತು ಅವಳ ಮಗಳು ಕ್ಯೂಟಾಗಿ ರೆಡಿಯಾಗಿದ್ದರು. ಮಗಳಂತೂ ಸೂಪರಾಗಿ ಕಾಣಿಸ್ತಾ ಇದ್ಲು ನನ್ನ ಫ್ರೆಂಡ್ಗಿಂತ. ಫೈನಲಿ ಹುಡುಗಿ ರಿಸೆಪ್ಷನ್ಗೆ ರೆಡಿಯಾಗಿ ಫೋಟೋಸ್ ಆ್ಯಂಡ್ ವಿಡಿಯೋಸ್ ಶೂಟ್ ಮಾಡಿಸ್ತಾ ಇದ್ವಿ. ಇದೆಲ್ಲ ಲೈಫ್ ಟೈಮ್ ಮೆಮೊರಿ ಆಗಿರುತ್ತೆ ಅಲ್ವಾ, ಅದಕ್ಕೋಸ್ಕರ. ಸೊ ಮೇಡ್ ಫಾರ್ ಈಚ್ ಅದರ್ ಅನ್ನೋ ಥರ ಜೋಡಿ ಕಾಣಿಸ್ತಾ ಇತ್ತು. ನಾನು ಹೇಳಿದೆ ಅಲ್ವಾ ವಿಂಗ್ ಗಿಫ್ಟ್ ಮಾಡಬೇಕು ಅಂತ. ಸೊ ಆಲ್ರೆಡಿ ಹುಡುಗಿ ಕೈಯಲ್ಲಿ ತುಂಬ ವಿಂಗ್ ಇತ್ತು, ಆದರೂ ಕೂಡ ಜಾಗ ಮಾಡಿಕೊಂಡು ನಾನು ಕೊಟ್ಟಿದ್ದು ವಿಂಗ್ ಹಾಕೊಂಡ್ಲು. ತುಂಬ ಖುಷಿ ಆಯಿತು. ಸೊ ಗಿಫ್ಟ್ ಎಲ್ಲ ಪ್ರೆಸೆಂಟ್ ಮಾಡಿದ್ಮೇಲೆ ಮಾಮೂಲಿ ಗೊತ್ತಲ್ವಾ, ಫೋಟೋಸ್ ವಿಡಿಯೋಸ್ ಅದೊಂದು ಮೆಮೊರಿ ಇರುತ್ತೆ ನಾವು ಹೋಗಿದ್ವಿ ಅನ್ನೋದಕ್ಕೆ. ಸೊ ಫೋಟೋಸ್ ವಿಡಿಯೋಸ್ ಎಲ್ಲ ತೆಗೆಸ್ಕೊಂಡು ಹುಡುಗಿಗೆ ಒಳ್ಳೇದಾಗಲಿ ಅಂತ ಹೇಳಿ ಹ್ಯಾಪಿ ಮ್ಯಾರಿಡ್ ಲೈಫ್ ಬೋತ್ ಆಫ್ ಯು ನವ್ಯ, ಯಾವಾಗಲೂ ಖುಷಿಯಾಗಿರಪ್ಪ ಅಂತ ಕೇಳ್ಕೊತೀನಿ. ಇದು ಬಂದು ನನ್ನ ಬೀಗ್ ಊಟದ ಔಟ್ಲುಕ್. ಮುಹೂರ್ತಕ್ಕೆ ಬೇರೆ, ಹಿಂದಿನ ದಿನ ರಿಸೆಪ್ಷನಿಗೆ ಬೇರೆ ಆ್ಯಂಡ್ ಬೀಗ್ ಊಟಕ್ಕೆ ಬೇರೆ ಕಾಸ್ಟ್ಯೂಮ್ ಹಾಕಿದ್ದೆ. ಸೊ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇತ್ತು. ನಾನು ನನ್ನ ತಮ್ಮ ಇಬ್ಬರು ಹೊರಟಿದ್ವಿ ಬೀಗ್ ಊಟಕ್ಕೆ. ಅವನು ಫಂಕ್ಷನ್ ಮುಗಿಸ್ಕೊಂಡು ಹಾಗೆ ವರ್ಕಿಗೆ ಹೋಗ್ತಾನೆ. ಆ್ಯಂಡ್ ಅದಾದಮೇಲೆ ನಾನು ಮನೆಗೆ ಬರಬೇಕು. ನನ್ನ ಹಸ್ಬೆಂಡ್ ಅಲ್ಲೇ ಜಾಯ್ನ್ ಆಗ್ತೀನಿ ಅಂತ ಹೇಳಿದರು. ಊರಲ್ಲಿ ಕೆಲಸ ಇತ್ತು, ಹಾಗಾಗಿ ಹೋಗಿದ್ವಲ್ವಾ, ಅದಕ್ಕೋಸ್ಕರ. ಮನೆಯವರಿಗೆ ಸೋಮವಾರದಿಂದ ಶುಕ್ರವಾರ ಡ್ಯೂಟಿ ಇರುತ್ತೆ. ಅವರು ಸಿಗೋದೇ ನಮಗೆ ಸ್ಯಾಟರ್ಡೆ ಸಂಡೇ ಮಾತ್ರ. ಇಲ್ಲಿ ನಮ್ಮ ಮದುಮಗಳು ಮೇಕಪ್ ಆಗ್ತಾಯಿದ್ವು. ಮದುವೆ ಹೆಣ್ಣಿಗೆ ಮೇಕಪ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮಹಾ ಮೇಕಓವರ್ ಅನ್ನೋರು ಮೇಕಪ್ ಮಾಡಿದ್ವು. ತುಂಬ ಎಲಿಗೆಂಟಾಗಿ ಆ್ಯಂಡ್ ಫಿನಿಶಿಂಗಾಗಿ ಮೇಕಪ್ ಮಾಡಿದ್ವು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ವು ನಮ್ಮ ಮದುವೆ ಹೆಣ್ಣು. ಫೈನಲ್ ಲುಕ್ ಹೇಗೆ ಕಾಣಿಸ್ತಿದೆ? ಯಾಕೆ ಇಷ್ಟೊಂದು ಬ್ಲ್ಯಾಕ್ ಅಮ್ಮ? ಯಾಕೆ ಇಷ್ಟೊಂದು ಬ್ಲ್ಯಾಕ್? ಈ ಪ್ರಪಂಚದಲ್ಲಿ ವೈಟ್ ಆ್ಯಂಡ್ ಬ್ಲ್ಯಾಕ್ ಎಷ್ಟು ಕಾಂಬಿನೇಷನ್ ಅಂತ. ಅದಕ್ಕೆ ಹಂಗೆ ನಾನು ವೈಟ್ ಇದ್ದೀನಿ ಅಂತ ಒಪ್ಕೊಂಡ್ರಿ. ಅಲ್ಲ, ನಾನು ವೈಟ್ ಇದ್ದೀನಿ, ನೀನು ಬ್ಲ್ಯಾಕು. ಸೊ ನೀನು ಮೇಕಪ್ ಮಾಡ್ಕೊಂಡು ಹಂಗಿದೆಯಾ ಅಂತ. ನಂದು ಒರಿಜಿನಲ್ ಕಲರ್ ಗೊತ್ತಾ? ಇಲ್ಲಿ ಮದುವೆ ಹುಡುಗಿ ಅಕ್ಕಂಗೆ ಮೇಕಪ್ ಮಾಡಿಕೊಡ್ತಾ ಇದ್ದಾವೆ. ಒಬ್ಬ ಬ್ಯೂಟಿಷಿಯನ್ಗೆ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ ಪೇಷನ್ಸ್ ತುಂಬ ಇರಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಮದುವೆ ಹೆಣ್ಣು ಮತ್ತು ಅವ್ರ ಅಕ್ಕ ಅಥವಾ ಯಾವ ಮೇಕಪ್ ಮಾಡಿಸ್ಕೋತವೆ ಅವರು ಯಾವ ರೀತಿ ಮೇಕಪ್ ಕೇಳ್ತವೆ ಆ ರೀತಿ ಅವರು ಮೇಕೋವರ್ ಮಾಡಿಕೊಡ್ಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಮಹಾ ಮೇಕೋವರ್ ಅನ್ನೋರು ಮೇಕಪ್ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಮೇಕಪ್ ಮಾಡಿದ್ದಾವೆ. ಮದುವೆ ಹುಡುಗಿ ಫೈನಲ್ ಲುಕ್ ನೀವೇ ನೋಡ್ತಾ ಇರ್ಬೋದು ಎಷ್ಟು ಸೂಪರ್ ಆಗಿದೆ ಅಂತ ಹೇಳಿ. ನಿಮಗೇನಾದರೂ ಮೇಕಪ್ ಬೇಕು ಅಂತ ಹೇಳಿದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ನಾನು ಹಾಕಿರ್ತೀನಿ. ಸೊ ಪ್ಲೀಸ್ ಅವ್ರಿಗೆ ಕಾಲ್ ಮಾಡಿ ಮೇಕಪ್ ಬೇಕಿದ್ರೆ ಬುಕ್ ಮಾಡ್ಕೊಳ್ಳಿ. ಪುನಃ ಅಮ್ಮನ ಅಥವಾ ಬಿಟ್ಟೋಗಿದ್ದೆ, ಹಾಗಾಗಿ ಬೇಗ ಬರಬೇಕಾಯ್ತು. ಸೊ ಫಸ್ಟ್ ಟೈಮ್ ಏನಪ್ಪ ಅಂತ ಹೇಳಿದ್ರೆ ಪ್ರತಿಯೊಂದು ಮದುವೆನಲ್ಲಿ ಪ್ರತಿಯೊಂದು ದಿನವೂ ಹೋಗಿದ್ದಿದೆ. ಫಸ್ಟ್ ಟೈಮು ನಾನು ಫ್ರೆಂಡ್ ತಂಗಿ ಮದುವೆ ಆಗಿದ್ದಿದೆ. ಬಟ್ ಕಂಪ್ಲೀಟಾಗಿ ಇರೋಕ್ಕಾಗಲಿಲ್ಲ, ಶಾಸ್ತ್ರಗಳೆಲ್ಲ ಸ್ಟಾರ್ಟ್ ಆಗೋದು ಲೇಟ್ ಆಯ್ತಲ್ಲ, ಹಾಗಾಗಿ. ಬಟ್ ಖುಷಿ ಆಯಿತು. ಎಲ್ಲ ಪ್ರತಿಯೊಂದು ಫಂಕ್ಷನ್ಗೂ ಸಿಂಪಲ್ಲಾಗಿ ರೆಡಿಯಾಗಿ ಹೋಗಿದ್ದೆ ನಾನೇನೆ. ಬಟ್ ಚೆನ್ನಾಗಿ ಕಾಣಿಸ್ತಿತ್ತೆ. ನಾನು ಕಲರ್ ಕಾಂಬಿನೇಷನ್ ಆಗಿರ್ಬೋದು ಅಥವಾ ಜ್ಯುವೆಲ್ರಿ ಆಗಿರ್ಬೋದು ಎಲ್ಲ ಸಿಂಪಲ್ಲಾಗಿ ಯೂಸ್ ಮಾಡಿದ್ದೆ. ಅಲ್ಲಿ ಇಲ್ಲಿಗೆ ಐ ಅಥವಾ ಮಾತ್ರ ನಂದು ಡಾರ್ಕ್ ಸರ್ಕಲ್ ಇದೆ, ಅದಕ್ಕೆ ಮಾತ್ರ ಸ್ವಲ್ಪ ಲೈಟಾಗಿ ಮೇಕಪ್ ಹಾಕಿದ್ದೀನಿ. ಅದು ಬಿಟ್ಟರೆ ಸ್ಕಿನ್ನಲ್ಲೆಲ್ಲ ಏನೂ ಹಾಕಿಲ್ಲ ಮೇಕಪ್. ಹಿಂಗೆ ಸ್ಕಿನ್ ನೋಡ್ಕೊಂಡು ಕೈ ನೋಡ್ಕೋಬೋದು. ಕಂಪ್ಲೀಟಾಗಿ ಮದುವೆ ಫಂಕ್ಷನ್ಸ್ ಎಲ್ಲ ಮುಗಿಸಿದ್ವಿ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಇವತ್ತಿಂದಲ್ಲ, ಒಂದು 3 days ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಕ್ಲಿಕ್ ಎ ಬೆಲ್ ಬಟನ್ ಫಾರ್ ಮೋರ್ ವೀಡಿಯೋಸ್.